ಸನಾತನ ಹೆಲ್ತ್ ಕೇರ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಯಾರಲ್ಲಾದರೂ ಏನಾದರೂ ದೀರ್ಘಕಾಲಿಕ ಸಮಸ್ಯೆಗಳಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ರೀಸೆಂಟಾಗಿ ಬಂದಿದೆ, ಈಗ ಹೊಸದಾಗಿದೆ, ಒಂದು 15 ದಿನ ತಿಂಗಳಿಂದ ಬರ್ತಾಯಿದೆ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನು ನಾನು ತೋರಿಸ್ಕೊಡ್ತೀನಿ. ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಆ ರೀತಿ ನೀವು ಬಳಸ್ಕೋಬೋದು. ಕೆಲವೆಲ್ಲ ಸಿಗ್ತವೆ, ಏನು ಸಮಸ್ಯೆ ಇಲ್ಲ, ಹುಡುಕಿದ್ರೆ ಎಲ್ಲ ಸಿಗ್ತವೆ. ನೀವು ಮನೇಲಿ ಕೂತ್ಕೊಂಡು ಇದೆಲ್ಲಿ ಸಿಗುತ್ತೆ ಅಂತ ಕೇಳಬಾರ್ದು. ನನಗೆ ಫೋನ್ ಮಾಡಿ, ಫೋನ್ ನಂಬರ್ ಕಂಡು ಕೂಡಲೇ ಏನು ಮಾಡ್ತೀರಿ, ಫೋನ್ ಮಾಡಿಬಿಡ್ತಾರೆ. ಸರ್ ಇದೆಲ್ಲಿ ಸಿಗ್ತದೆ ಅಂತೀರ. ನೀವೆಲ್ಲೋ ಕೂತಿರ್ತೀರ, ಇದೆಲ್ಲಿ ಸಿಗ್ತದೆ ನಿಮ್ಮೂರಿಗೆ ಬಂದು ನಾನು ತೋರಿಸ್ಕೊಡ್ಬೇಕಾಗುತ್ತೆ. ಆ ಥರ ಮಾಡಬೇಡಿ. ಹುಡುಕಿ, ನಿಮ್ಮ ಅಕ್ಕಪಕ್ಕದವ್ರು ಯಾರಾದ್ರೂ ಇದ್ದರೆ ಅವ್ರನ್ನ ಕೇಳಿ ಹುಡ್ಕೊಳ್ಳಿ. ಅದೇ ರೀತಿ ಇವತ್ತಿನ ವಿಷಯ ಏನಪ್ಪ ಅಂದರೆ, ನೋಡಿ, ವಾತಗಳಲ್ಲಿ 80 ವಿಧ ವಾತ ಇದೆ. ನಾವು ತ್ರಿದೋಷ ಅಂತ ಕರಿತೀವಿ. 3 ದೋಷಗಳಲ್ಲಿ ಇದು ಒಂದು, ವಾತ ದೋಷ ಅಂತ ಒಂದು. ಇದು 80 ವಿಧ ಕಾಯಿಲೆಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು ವಾತ ರೋಗ. ಈ ವಾತ ಇರ್ತಕ್ಕಂಥವ್ರು ಏನಪ್ಪ ಮಾಡಬೇಕು ಅಂತಂದರೆ, ವಾತ ಪದಾರ್ಥಗಳನ್ನ ಬಂದ್ ಮಾಡಬೇಕು. ಈ ಆಲೂಗಡ್ಡೆ, ಅವರೆಕಾಯಿ, ಅವರೆಬೇಳೆ ಇಂಥವೆಲ್ಲ ಬಂದ್ ಮಾಡಿ. ವಾತ ಪದಾರ್ಥಗಳು ಸರ್ ನಮ್ಮ ಮನೇಲಿ ಹಾಕ್ಬಿಡ್ತಾರೆ, ಸರ್ ನಾವು ಪಕ್ಕಕ್ಕೆ ಎತ್ತಿಕ್ಬಿಟ್ಟು ತಿಂತೀವಿ ಅಂತಾರೆ. ಅದು ತಪ್ಪದು. ಅದನ್ನು ಬಳಸಲೇಬಾರ್ದು ಅಂದಮೇಲೆ ಅದನ್ನು ತಂಟೆಗೆ ಹೋಗ್ಕೊಡೋದು, ಪಕ್ಕಕ್ಕೆ ಹಾಕ್ಬಿಡ್ಬೇಕು. ಅದು ಈ ಆಲೂಗಡ್ಡೆ ಚಿಪ್ಸ್ಗಳು ತಿನ್ನೋದು ವಿಪರೀತ ತಿಂತಿರ್ತಾರೆ, ಎಣ್ಣೆ ಐಟಮ್ಗಳು ಅವು ಇವೇ ತಿಂತಿರ್ತಾರೆ. ಅಂಥವ್ರಿಗೆ ಮೊದಲನೇದಾಗಿ ಇದು ಯಾವ ರೀತಿ ಈ ಪಕ್ಷವಾತ ಬರೋಕ್ಕೂ ಮೊದಲು ಏನಪ್ಪ ಸೂಚನೆ ಅಂತಂದರೆ, ತಿಮಿರಿ ವಾತ ಅಂತ ಕರಿತೀವಿ. ತಿಮಿರಿ ಅಂತಂದರೆ ಒಂಥರ ಜೋಮ್ ಬರೋದು, ಕೈ ಕಾಲೆಲ್ಲ ಜೋಮ್ ಬರ್ತಾ ಇರ್ತದೆ. ಹಿಂಗೆ ತಲೆ ಕೊಟ್ಟು ಮಲಗಿರ್ತೀವಿ ಅಂದ್ಕೊಳ್ಳಿ, ಇದು ಪೂರ್ತಿ ಕೈಯೆಲ್ಲ ಜೋಮ್ ಬಂದ್ಬಿಡ್ತದೆ. ಒಂದು ಸ್ವಲ್ಪ ಹೊತ್ತು ಕೈ ಕಾಲು ಆಡ್ಸೋಕ್ಕಾಗಲ್ಲ. ಕಾಲು ಅದೇ ಥರ ಕೆಳಗಡೆ ಕೂತು ಎದ್ದರೆ ಹಂಗೆ ಆಗ್ತದೆ. ಮೈಯಲ್ಲೂ ಅಷ್ಟೇ ಕೆಲವು ಕಡೆ ವಾತ ತಗೊಂಡಾಗ ಏನಾಗುತ್ತೆ ಅಂದರೆ, ಹಿಂಗಂದ್ರೂ ಸರಿಯಾಗಿ ಸ್ಪರ್ಶ ಗೊತ್ತಾಗೋಲ್ಲ, ಅಲ್ಲಿ ವಾತ ಶುರುವಾಗಿರ್ತದೆ, ತಿಮಿರಿ ವಾತ. ಈ ರೀತಿ ಯಾವ ಕಾರಣದಿಂದ ಅಂತಂದರೆ, ಬ್ಲಡ್ ಸರ್ಕ್ಯುಲೇಷನನ್ನು ಸರಿಯಾಗಿ ಆಗದೆ ನಾವು ಓಡಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇದ್ದಾಗ ನೋಡಿ, ರೊಟೇಟ್ ಆಗಬೇಕು. ಕೆಳಗಿಂದ ಮೇಲ್ಗಂಟ ಪಾದದಿಂದ ಹಿಡಿದು ಬುಡದ ತಲೆವರೆಗೂ, ಕೂದಲವರೆಗೂ, ಅಲ್ಲಿವರೆಗೂ ರೊಟೇಟನ್ ಆಗ್ತಾನೇ ಇರಬೇಕು ರಕ್ತ. ಆ ರೊಟೇಷನ್ ಆಗದೇ ಇದ್ದಾಗ ಈ ಜಾಗದವರೆಗೂ ಆಗಿ ಇಲ್ಲಿ ನಿಂತೋಯ್ತು ಅಂದ್ಕೊಳ್ಳಿ, ಬ್ಲಡ್ ಫ್ಲಾಟ್ ಆಗ್ತದೆ. ಅಂದರೆ ರಕ್ತ ಗಡ್ಡೆ ಕಟ್ತದೆ ನರಗಳಲ್ಲಿ. ಆಗ ನಿಮಗೆ ಬರ್ತಕ್ಕಂಥದ್ದೇ ಈ ಒಂದು ಸಮಸ್ಯೆ, ಯಾವುದು ಪಕ್ಷವಾತ ಅಥವಾ ಪಕ್ಷಘಾತ. ಈ ಸಮಸ್ಯೆಗಳು ಬರ್ತವೆ. ಅದಕ್ಕೆ ದೇಹ ಸೂಚನೆ ಕೊಡ್ತಾ ಇರ್ತದೆ. ಯಾವ ರೀತಿ ಕೈಕಾಲು ಜೋಮ್ ಬರೋದು ದೇಹ ಸೂಚನೆ ಕೊಡ್ತಾ ಇರ್ತದೆ, ಈ ಸಮಸ್ಯೆ ಇದೆ, ಇದನ್ನು ಸರ್ ಮಾಡ್ಕೋ ಅಂತೇಳಿ ಹೇಳ್ತಾ ಇರ್ತದೆ. ಆದರೆ ನಾವೇನು ಮಾಡ್ತೀವಿ, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅದನ್ನು ಬಿಟ್ಟುಬಿಡ್ತಾ ಇರ್ತೀವಿ. ಒಂದೇ ಸರಿ ಹೊಡೆದಾಗ ಮೂಳೆಗೆ ಕೂತ್ಕೊಬಿಡ್ತೀವಿ ಹೋಗಿ. ಇದು ದೊಡ್ಡ ಸಮಸ್ಯೆ. ಅಂಥ ತಿಮಿರವಾತ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ನಾನು ತೋರಿಸ್ತಕ್ಕಂಥ ಒಂದು ರೆಮಿಡಿನ ನೀವು ಮಾಡ್ಕೋಬೋದು. ಅಕಸ್ಮಾತ್ ಆಗೋದಿಲ್ಲ ನಮಗೆ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ. ಇವತ್ತಿನ ವಿಷಯ ನೋಡಿಪ್ಪ, ಇದು ತಿಮಿರವಾತಕ್ಕೆ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದು ಚಿತ್ರಮೂಲ. ನೋಡಿ, ಹೂವು ಬಿಳಿದಿರ್ತದೆ, ಈ ರೀತಿ ಚಿತ್ರಮೂಲ ಇರ್ತದೆ ನೋಡಿದ್ದು. ಇದರ ಬೇರು ಪರಿಪೂರ್ಣವಾಗಿ ಬೇರುಗಳು ಸಮೇತ ಪೂರ್ತಿ ಒಂದು ಗಡಾರಿ ತಗೊಂಡಾಗಿ ನೀಟಾಗಿ ಅಗೆದು ಬೇರುಗಳು ಎಷ್ಟು ಬರುತ್ತೋ ಅಷ್ಟು ಅಗಿಬೇಕು. ಬುಡ ಕಟ್ ಮಾಡಿಬಿಡ್ಬೇಕು, ಓನ್ಲಿ ಬೇರು ಮಾತ್ರ ತೊಗೋಬೇಕು. ತಗೊಂಡು ಅದನ್ನು ತೊಳೆದುಬಿಡಿ, ನೀಟಾಗಿ ತೊಳೆದುಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಮೇಲಿನ ತೊಗಟೆ ಮಾತ್ರ ತೆಗಿಬೇಕು. ಒಳಗಡೆ ಇರ್ತಕ್ಕಂಥ ನಾರು ಅವಶ್ಯಕತೆ ಇರೋದಿಲ್ಲ. ಇದು ತುಂಬ ಗಟ್ಟಿ ಇರುತ್ತೆ ಗಿಡ ಇದು. ಅದನ್ನು ಮೇಲಿನ ತೊಗಟೆ ನೋಡಿ, ಈ ಥರ ತೊಗಟೆ ಬರುತ್ತೆ ನೋಡಿ, ಇದೆಲ್ಲ ತೊಗಟೆನೇ. ಇದು ಹಿಂಗೆ ಕಟ್ ಮಾಡಿದ್ರೆ ನೀಟಾಗಿ ತೆಗಿಬೋದು. ಇದು ತೊಗಟೆ. ಈ ರೀತಿ ಈ ತೊಗಟೆನ ಒಂದು ಅರ್ಧ kg 3/4 kg ತಗೊಂಡ್ರೆ ನಿಮಗೆ ಅದು ಒಣಗಿದ ಮೇಲೆ ಒಂದು 1/4 kg ಬರ್ತದೆ. ಆ ಒಂದು ಚಿತ್ರಮೂಲದ ತೊಗಟೆನ ತಗೊಂಡು ನೀಟಾಗಿ ಒಣಗಿಸ್ಕೊಳ್ಳಿ ನೆರಳಲ್ಲಿ. ಒಣಗಿಸಾದ ನಂತರ ಅದನ್ನು ಗೋಮೂತ್ರ ತಗೊಳ್ಳಿ. ನಾಟಿ ಹಸುವಿನ ಗೋಮೂತ್ರ ಅಂದರೆ ನಾವು ಗಂಜಲ ಅಂತ ಕರಿತೀವಲ್ಲ, ಅದನ್ನು ಗೋಮೂತ್ರ ತಗೊಂಡು ಇದನ್ನು ತೆಗೆದು ಅದ್ರೊಳಗೆ ಹಾಕಿ ನೆನೆ ಹಾಕ್ಬಿಡಿ. ಒಂದು 5 ದಿನ ಬಿಡಿ. ಆ ಗೋಮೂತ್ರ ಚೆಲ್ಬಿಡಿ. ಮತ್ತೆ ಹೊಸದಾಗಿ ಹಾಕಿ ಮತ್ತೆ ಒಂದು 5 ದಿನ ಬಿಡಿ. ಈ ರೀತಿ 3 ಸರಿ ಮಾಡಿಕೊಂಡು ಅದನ್ನು ತೆಗೆದು ಬಿಸಿಲಾಗ ಒಂದು 2 ದಿನ 3 ದಿನ ಒಣಗಿಸಿ, ತದನಂತರ ನೆರಳಾಗಿ ಒಣಗಿಸ್ಕೊಳ್ಳಿ. ಹಿಂಗೆ ಮುರಿದ್ರೆ ಪಟ್ಟಂತ ಮುರಿಬೇಕು. ಆ ಟೈಮಲ್ಲಿ ನೋಡ್ಕೊಳ್ಳಿ. ಒಂದು 100 ಗ್ರಾಮ್ ಅಷ್ಟು ಚಿತ್ರಮೂಲ ತಗೊಳ್ಳಿ, 150 ಗ್ರಾಮ್ ಹಿಪ್ಪಲಿ, 150 ಗ್ರಾಮ್ ಶುಂಠಿ, 150 ಗ್ರಾಮ್ ಮೆಣಸು, ಇವು ಎಲ್ಲ ಸೇರಿಸಿ ಚೂರ್ಣ ಮಾಡ್ಕೊಳ್ಳಿ, ಪುಡಿ ಮಾಡ್ಕೊಳ್ಳಿ. ನೈಸಾಗಿ ನುಣುಪಾಗಿರ್ತಕ್ಕಂಥ ಪುಡಿ ಮಾಡಿಕೊಂಡು ಪ್ರತಿನಿತ್ಯ ಬಿಸಿ ನೀರಿನೊಂದಿಗೆ ಒಂದು ಕಾಲು ಚಮಚ ಅರ್ಧ ಚಮಚ ಅಷ್ಟು ತಗೊಂತ ಬಂದರೆ ನಿಮಗೆ ಈ ತಿಮಿರಿ ವಾತಗಳಾಗ್ಬೋದು, ವಾತ ಪ್ರಕೋಪಗಳಾಗ್ಬೋದು,
ಈ ಒಂದು ಪಕ್ಷವಾತಕ್ಕೆ ಬರ್ತಕ್ಕಂಥ ಮುನ್ಸೂಚನೆಗಳಾಗ್ಬೋದು, ಇವೆಲ್ಲ ಕೂಡ ನಿಮಗೆ ದಿನೇ ದಿನೇ ಕಡಿಮೆ ಆಗ್ತಾ ಬರ್ತದೆ. ಸರ್ 3 ದಿನ ತಗೊಂಡೆ, ವಾರ ತಗೊಂಡೆ, ಕಮ್ಮಿ ಆಗಿಲ್ಲ ಅಂತ ಯಾರು ಕೇಳಬೇಡಿ. ಇದು ಆಯುರ್ವೇದ ನಿಧಾನಕ್ಕೆ ಕೆಲಸ ಮಾಡ್ತದೆ, ಅರ್ಜೆಂಟಾಗಿ ಯಾವುದೂ ಮಾಡೋದಿಲ್ಲ. ಇದು ಇಂಗ್ಲೀಷ್ ಮೆಡಿಷನ್ ಅಲ್ಲ. ಇದು ತಗೊಂಡ್ಕೊಳ್ಳೆ ವಾಸಿ ಆಗೋದಕ್ಕೆ. ಎಷ್ಟು ದಿನ ತಗೋಬೇಕು ಸರ್ ಅಂತ ಫೋನ್ ಮಾಡಿ ಅದನ್ನೇ ಕೇಳ್ತಾರೆ, ಎಷ್ಟು ದಿನ ತಗೋಬೇಕು ಸರ್ ಅಂತ. ಕಡಿಮೆ ಆಗೋವರೆಗೂ ತಗೊಳ್ಳಿ, ಸಮಸ್ಯೆ ಏನಿಲ್ಲ. ನೀವೇನು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಏನು ಖರ್ಚು ಮಾಡ್ತಾ ಇಲ್ಲ. ಇಲ್ಲಿ ತಗೊಂಡು ನಿಮ್ಮ ಶ್ರಮದಿಂದ ನೀವು ಮಾಡ್ಕೊಂಡಿದ್ದೀರ ಔಷಧಿನ, ಅದನ್ನು ಬಳಸ್ಕೊಳ್ಳಿ. ಅಕಸ್ಮಾತ್ ನಮ್ಗೆ ಆಗೋದಿಲ್ಲ, ಅವೆಲ್ಲ ಸಿಗೋದಿಲ್ಲ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ. ಬರೀ ಪೌಡ್ರ್ ಕಲಿಸ್ಕೊಡಿದ್ರೆ ಇಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಕೆಲವು ಇರ್ತವೆ, ಅದನ್ನು ಕಲಿಸ್ಕೊಡ್ತೀವಿ. ಬಳಸಿ ಆ ಒಂದು ಪಕ್ಷವಾತ ಆಗ್ಬೋದು, ಪಕ್ಷಘಾತ ಆಗ್ಬೋದು, ತಿಮಿರವಾತ ಆಗ್ಬೋದು, ವಾತ ಪ್ರಕೋಪಗಳು ಏನೇ ಇರಲಿ ವಾಸಿ ಆಗ್ತಾ ಬರ್ತವೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.